ಸೂರ್ಯದೇವ ಕಾಪಾಡು ಕಾಪಾಡು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾಧ್ವಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं ಒತ್ತು ಕಲ್ನೋಡು ಅಣ್ಣ ರಚಿಸ್ತೀನು. ಹರೇ ರಸಂ ದೇಹದಾಪ್ತಿಯೊಳ್ ಮುಳುಗಿದೆ. ಹರಿಯಲಾರದ ಘೋರಸಂ ದೇಹದಾಪ್ತಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಬೆಳಗಿರಿಂದು ಮಾತರ. ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರೆಯಲಾರದ ಘೋರಸಂ ದೇಹದಾಪ್ತಿಯೊಳ್ ಮುಳುಗಿದೆ. ಹರೆಯಲಾರದ ಘೋರಸಂ ಬಂದೋ ಬಾಂಧವರೆಂಬ ಪಾಠಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ. ಬಂದೋ ಬಾಂಧವರೆಂಬ ಪಾಠಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ. ಹೀಗೆ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರಸಂ ದೇಹದಾಪ್ತಿಯೊಳ್ ಮುಳುಗಿದೆ. ಹರಿಯಲಾರದ ಘೋರಸಂ ದೇಹ ಭಾಸ್ಕರ ಭಾಸ್ಕರ ಭಾಸ್ಕರ. ಓಂ ನಮೋ ಸೂರ್ಯದೇವಾಯ ನಮೋ ಸೂರ್ಯದೇವಾಯ. ನಮಸ್ತೆ ನಮಸ್ತೆ ನಮಃ. ಸೂರ್ಯದೇವ ಕಾಪಾಡು ಕಾಪಾಡು. ಕರ್ಣ ಮಗನೇ, ಯಾರು 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 ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದರು? ಮಗನೇ, ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಶ್ರೀಗಳು ನಾನೇ ಮಗು. ನನ್ನನ್ನು ಕುಂತೆ ಎಂದು ಕರೆಯುವರು ಕಂದ. ಕುಂತಿ ಎಂದರೆ ನನ್ನ ಹೆತ್ತ ತಾಯಿ. ಹೌದು ಮಗನೇ. ಅಮ್ಮ ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶೀಲನಾಗು ಮಗನೇ. ಅಮ್ಮ ಅಮ್ಮ, ಎಂತ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ.
ತಿಳಿಯದೇವಂತೆ ಮಗುವಮ್ಮನಾನಾಗ ಏನೊಂದನು ಅರಿತ ಮಗುವಮ್ಮನಾನಾಗ ಏನೊಂದನು ಅರಿತ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಹಾಗೆಲ್ಲವೂ ಮಾತನಾಡಬೇಡ ಮಗನೇ. ನನ್ನನ್ನು ಕ್ಷಮಿಸು. ನಾ ಮಾಡಿದ ಅಪರಾಧ ಏನದು ತಾಯಿ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವವ ತೊರೆಯೇ ಅಕ್ಷಮ್ಯವೆನಿಸಿ ಜೀವವ ತೊರೆಯೇ ಮಗನೆಂಬ ಮಮಕಾರ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಗುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ, ನಾನು ಹುಟ್ಟಿದ ಕೂಡಲೇ ಮಗನೇ, ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಕೂಡ ಮಗನೇ, ತಿನ್ನದೇ ಹಾಗೆ ಬಿಟ್ಟು ಬಿಡು. ಹಾಗೆನ್ನಬೇಡ ಮಗನೇ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕಿಸಲು ಹೀಗಿರುವಾಗ ಮನುಷ್ಯ ಮಾತನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಹೀನ ಕುಲದವ ಎಂದು ಹೀಯಾಳಿಸುತ್ತಿರುವಾಗ ಮಗನೇ, ನಿನ್ನದೊಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ಏಕಮ್ಮ ಸುಮ್ಮನಾದೆ ಪಾಂಡುವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಜನಗಳ ಮಧ್ಯೆ ಈ ವಿಭಿನ್ನ ಪ್ರಪಂಚದಲ್ಲಿ ಈ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ ಮಗನೇ, ಕರ್ಣಾರ್ಜುನನ ಮಧ್ಯೆ ಈ ಭೀಕರ ಕಬರಿಯನ್ನೇಕೆ ಸೃಷ್ಟಿಸಿದೆ ಹೋಗಲಿ ಬಿಡಿ ತಾಯಿ ನೀನು ನನ್ನ ಎತ್ತ ತಾಯಿ ಮಗನೇ, ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗುವೆ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂತಲ್ಲ ಕರುಣೆ ತೋರಿ ಬಂದೇ ಇಲ್ಲ ಈ ನಿನ್ನ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ
ಕಾರಣ ಮಗನೇ. ನನ್ನನ್ನು ಕ್ಷಮಿಸು ಮಗನೇ, ಅಮ್ಮ ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ಮಗನೇ, ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ನಮ್ಮ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಹಾಗೆ ಹೋಯ್ತು ಕಂದ. ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರೊಡನೆ ಸೇರಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡುಕನ್ನು ಹಾರೈಸದಿರು. ಸೌಭಾತೃದಾನವನ್ನು ಮಾಡು ಮಗನೇ. ಅಮ್ಮ, ಇದೊಂದು ಮಾತನ್ನು ಕೇಳಬೇಡ ತಾಯಿ. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರ ತಾಯಿ. ಹಾಗಲ್ಲ ಮಗನೇ, ನಾನು ನಿನ್ನ ಹೆತ್ತ ತಾಯಿ. ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸಲು ಬಂದಿರುವೆನು. ಆ ನಿನ್ನ ಸಹೋದರರಲ್ಲಿ ವೈರವನ್ನು ಕಳೆ ಮಗು. ಅಮ್ಮ ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಿರಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಗಿಂತ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೇವ್ರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಣ್ಣನು ಇಂಥವನೇ ಎಂದು ಶಪಿಸದಿಹರೆ. ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀನೇ ಈತ ಬೋಧನೆಯನ್ನು ಮಾಡುತ್ತಾ ನಿಶ್ಚಯಕಂದ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೂ ಹಿರಿಯವನಾದ ನಿನ್ನ ಧರ್ಮವಲ್ಲವೇ ಮಗನೇ? 6 ಜನರು ಸಂತೋಷದಿಂದ ಹಸ್ತನಾವತಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾಳುವುದನ್ನು ನಾನು ನಿಮ್ಮ ತಾಯಿ ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಆ ಪಾಂಡವರೆಂದರೆ ನನ್ನ ಸಹೋದರೆಂದರೆ ಭಾವನೆ ನನ್ನಲ್ಲಿಲ್ಲವಲ್ಲ. ಇದರಲ್ಲಿ ನನ್ನ ಅಪರಾಧವೇ ಆದರೂ ಏನು ತಾಯಿ? ನೀನು ನಿಷ್ಕರ್ಣಿಂದ ಬಿಸಾಕಿದ ಸಸಿಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಸುಯೋಧನನು ನನ್ನ ಮಕ್ಕಳಾದ ಪಾಂಡವರ ಮೇಲೆ ದ್ವೇಷದಿಂದ ಯುದ್ಧ ಮಾಡಲು ಹೊರಟಿರುವಾಗ ಇದೆಲ್ಲವನ್ನು ನೋಡಿಕೊಂಡು ನಾ ಹೇಗೆ ಸುಮ್ಮನಿರಲಿ ಮಗನೇ? ಹೋಗಲಿ ಬಿಡು. ನಿನಗವರೊಡನೆ ಕೂಡಿ ಬಾಳಲು ಇಷ್ಟವಿಲ್ಲದೆ ಹೋದಲ್ಲಿ ನಾಳಿನ ಯುದ್ಧ ರಂಗದಲ್ಲಿ ಪರಾಜಿತನಾಗು. ನನಗಷ್ಟೇ ಅಮ್ಮ, ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನು ನನ್ನಲ್ಲಿ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ, ಈನ ಕುಲದವ ಎಂದು ಹೀಯಾಳಿಸುತ್ತಿರುವಾಗ ಆಧರಿಸಿ ಬಹು ಮನ್ನಣೆಯಿಂದ ಸಾಕಿ ಸಲುಹಿಸಿ ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ಆ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ, ಸರ್ವದಾ ಆಗಲಾರದು. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ನಾಳಿನ ಯುದ್ಧ ರಂಗದಲ್ಲಿ ನನ್ನ ಮಕ್ಕಳಾದ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ನನ್ನ ಮಕ್ಕಳನ್ನು ನನಗೊಳಿಸಿಕೊಡು ಕಂದ. ಅಮ್ಮ, ಆ ಪಾಂಡವಂದರೆ ಎಂದರೆ ಎಷ್ಟೊಂದು ಮಮತೆ. ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಪ್ರೀತಿ ಅಮ್ಮ. ಆಗಬಹುದಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಅರ್ಜುನನು ಮಾತ್ರ ಉಳಿಸಲಾರೆ. ಇದೇನಿದು ಮಗನೇ? ಹೌದಮ್ಮ. ಅರ್ಜುನನ ತಾಯಾರು ನಿನ್ನ ತಾಯಾರು ಮಗನೇ? ಹೌದಮ್ಮ. ಅವನನ್ನು ಕೊಂದರೆ ನಿನಗೆ ಬರುವ ಲಾಭವೇನು ಮಗನೇ? ಹೌದಮ್ಮ. ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿಯು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚವೇ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳೇ ಉಳಿದೇ ಉಳಿವರು. ಬಿಡಮ್ಮ ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಗನೇ? ಹೋಗಲಿ ಬಿಡು. ನಿನ್ನನ್ನು ನಾನು ಹೆಚ್ಚು ತೊಂದರೆಗೊಳಿಸಲಾರೆ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಅಮ್ಮ, ಅದೇನು ಹೇಳು ತಾಯಿ.
ಅಗತ್ಯವಾಗಿ ನಡೆಸಿಕೊಡುವನು. ಸತ್ಯವಾಗಿಯೂ ನಡೆಸುವೆಯಾ ಮಗನೇ? ಅಮ್ಮ, ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರ್ದ ಕಡು ಪಾಪಿ ಎಂದು ಭಾವಿಸೆಯಾ? ಕೇಳು ತಾಯಿ. ನುಡಿದುದಂ ನಡೆಸಲಾರದ ಕಡು ಕೂಡಲೇ ಈ ಕಣ್ಣನೆಪ್ಪೆ ಸೂರ್ಯ ತನುಜ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಧರ್ಮ ಜನಾಣೆ ಮಪ್ಪಿತನಾಡೆ ನಿನ್ನಾಣೆ ಜನನೇ ಜನನೇ. ಎಂತಹ ಮಾತನ್ನು ಹೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕಂಡುಬಿಟ್ಟೆ. ಏ ಸುಯೋಧನ, ಹೇ ಸುಯೋಧನ, ಈಗ ನಾನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದರೋ ದೊಡ್ಡ ಬಾಣವನ್ನು ಮರಳಿ ತೊಳಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನೀನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ನಿನ್ನ ಮಗನ ಮೇಲೂ ನಿನಗೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಸಂದೇಹವ ಬಿಡು ಅಮ್ಮ,
ನಿನ್ನ ಸಂದೇಹವನ್ನು ಬಿಡು. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೀಗೆ ಬಾ. ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ಕನಕ, ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರು, ಕುಮಾರ, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ಮಗನೇ, ಬಿಡಮ್ಮ ನಿನ್ನ ಚಿಂತೆಯನ್ನು. ದೈವವಶಾತ್ ಈ ಯುದ್ಧದಲ್ಲಿ ನಮಗೆ ನಾನು ಮೃತನಾದರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ಮಾಡಿಸಬೇಕೆಂದು ಕೈ ಜೋಡಿಸಿ ಬೇಡುವೆನು ತಾಯಿ. ಎಂತ ಕೋರಿಕೆಯನ್ನು ಕೇಳಿಬಿಟ್ಟೆ ಮಗನೇ. ಅಯ್ಯೋ.
ನಾಶವಾಗಿ ಹೋಗಲಿ. ಇಂದಿಗೆ ನನ್ನ ನಿನ್ನ ಕೊನೆ ಭೇಟಿ ಆಯ್ತಲ್ಲವೇ ಮಗನೇ, ಹೋಗಿ ಬರುವೆನು ಕಂದ. ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದು. ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯೊಳೊಂದು ಕಣ್ಣೀರದಾರೆ. ಬಗೆ ಬಗೆಯೊಳೊಂದು ಕಣ್ಣೀರದಾರೆ. ಅಮ್ಮ ಜನನಿ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆಯ. ಹೋಗಿ ಬರುವೆಯ. ಬರುವೆಯ. ಅಮ್ಮ ಹೋಗಿ ಬರುವೆಯ. ಅಮ್ಮ, ಹೇ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥ. ವಿಜಯ್, ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತ